ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಮ್ಮ ಆಂಟಿ ಗದ್ದೆಗೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಸೊ ಇದು ರ್ಯಾಂಡಮ್ ಡೇ ಅಂತಲೇ ಹೇಳ್ಬೋದು. ಸುಮ್ಮನೆ ಬ್ಲಾಗ್ ಮಾಡೋಣ ಅನಿಸ್ತು ಮಾಡ್ತಾಯಿದ್ದೀನಿ. ನಮ್ಮ ಆಂಟಿ ಕೊಡ್ಕೆ ಕ್ಲೀನ್ ಮಾಡ್ತಾ ಇದ್ದಾರೆ, ತೋರಿಸ್ತೇನೆ ರೀ. ಆ್ಯಂಡ್ ಹಾಗೆ ಸ್ವಲ್ಪ ಮಳೆ ಬರ್ತಿದೆ. ಸೊ ನಾನು ಛತ್ರಿ ಇಟ್ಕೊಂಡು ಗದ್ದೆ ಕಡೆ ಹೊರಟಿದ್ದೀನಿ. ಅಲ್ಲಿ ಕೆಳಗೆ ಹೋಗುವಾಗ ಜಾರುತ್ತೆ ಅಂತ ನಾನು ನೋಡಿ ಬೂಟ್ಸ್ ಹಾಕ್ಕೊಂಡಿದ್ದೀನಿ. ಬೂಟ್ಸ್ ಯಾಕೆಂದರೆ ಗ್ರಿಪ್ ಸಿಗುತ್ತೆ, ಇಲ್ಲ ಅಂದರೆ ಜಾರಿದ್ರೆ ಗದ್ದೆ ತನಕ ಇರ್ಬೋದು, ಆ ರೇಂಜಿಗೆ ಫುಲ್ ಜಾರ್ತಿದೆ. ಯಾಕೆಂದರೆ ಇದು ಸಿಮೆಂಟ್ ರೋಡ್ ಮಾಡಿದ್ದಾರೆ ಈ ಸೈಡು, ಅದಕ್ಕೆ. ಆ್ಯಂಡ್ ಆಂಟಿ ಹೇಳಿದ್ರು ಬಾ ಹಳ್ಳ ನೋಡ್ಕೊಂಡು ಬರೋಣ, ಹಳ್ಳ ಮೇಲೆ ಬಂದಿದೆ ಅಂತ. ಅದಕ್ಕೆ ನೋಡಿಕೊಂಡು ಹಾಗೆ ಗದ್ದೆ ನೋಡಿಕೊಂಡು ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದೀನಿ. ಒಮ್ಮೆ ಛತ್ರಿ ಮಾಡ್ಕೊತೀನಿ. ಎಸ್, ನೋಡಿ ಇಲ್ಲಿ ಮಳೆ ಬರ್ತಿದೆ. ಎಸ್, ಇನ್ನೆಂಥ ಸಮಾಚಾರ. ನನ್ನ ಹಳೆ ವಿಡಿಯೋ ಆ್ಯಂಡ್ ಈಗ ಬಿಟ್ಟಿರೋಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫುಲ್ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ. ಸಬ್ಸ್ಕ್ರೈಬ್ ಆಗೋದಕ್ಕೆ ಹೆವಿ ಕಷ್ಟಪಡ್ತಾ ಇದ್ದೀನಿ. ಪ್ಲೀಸ್ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ಸ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಸೊ ಇವಾಗ ಗದ್ದೆಗೆ ಹೋಗ್ತೀವಿ. ಗದ್ದೆ ಹೇಗಿದೆ, ಮಳೆ ಬಂದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂದರೆ 3 ದಿನದಿಂದ ಸ್ಕೂಲ್ಗೆಲ್ಲ ರಜೆ ಇತ್ತು. ನಮ್ಮಮ್ಮರಿಗೂ ರಜೆ ಇತ್ತು ಆ್ಯಂಡ್ ನನ್ನ ತಂಗಿ ತಮ್ಮಂದ್ರಿಗೂ ಸಹ ರಜೆ ಇತ್ತು. ಯಾಕೆಂದರೆ ನಮ್ಮ ಸಕಲೇಶ್ಪುರ ಸೈಡು ಫುಲ್ಲು ಮಳೆ, ಅದಕ್ಕೇನೆ. ಹಳೆ ಮನೆ ಇದು ಹೆಂಗಿದೆ. ಆ್ಯಂಡ್ ಇದು ಕೊಟ್ಟಿಗೆನಾ. ಆ್ಯಂಡ್ ಅದು ಹೊಸ ಮನೆ, ಇದು ಉಳ್ಕೊಡ್ಬೆ. ಬಾವಿ ಇದೆ, ಬಾವಿ ತೋರಿಸ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಬಾವಿಲಿ ಫುಲ್ಲು ಜಲ ಬಂದು, ಈಗ ಮಳೆ ಬಂತಲ್ಲ, ಬರ್ತಿದೆಯಲ್ಲ, ಅದಕ್ಕೆ ಇನ್ನು 10-11 ರಿಂಗ್ ಅಷ್ಟಾದರೆ ಫುಲ್ಲು ತುಂಬುತ್ತೆ ಬಾವಿನೇ ಫುಲ್. ನೋಡಿ ಇಲ್ಲಿ ನಂಗೆ ಭಯ ಆಗುತ್ತೆ ಬಾವಿ ಅಂದರೆ. ಬಟ್ ಆ್ಯಂಡ್ ಏನಪ್ಪ ಅಂದರೆ ಇದು ನಾವೇ ಬಣ್ಣ ಹೊಡ್ತಿರೋದು ಬಾವಿಗೆ. ನೋಡಿ ಇದೇ ಹಳೆ ಮನೆ. ಅವತ್ತು ನಿಮಗೆ ಬ್ರಹ್ಮಕಮಲ ಹುಟ್ಟಿತ್ತು ಅಂತ ಒಂದು ವಿಡಿಯೋ ಹಾಕಿದ್ನಲ್ಲ, ಅದಿದ್ರೆ ಗಿಡ ನೋಡಿ ಇಲ್ಲಿ, ಇದೇ ಗಿಡ. ಈಗ ಯಾವುದು ಸದ್ಯಕ್ಕೆ ಮೊಗ್ಗಿಲ್ಲ, ನಾವು ಅವತ್ತೆಲ್ಲ ಕುಯ್ಕೊಂಡು ಬಂದ್ವಿ. ಇದು ನಿಮ್ಗೊಂದೇನು ಗೊತ್ತಾ, ಇಲ್ಲಿ ನಮ್ಮ ಹಸ್ರು ಮೆಣ್ಸಿಕಾಯಿ ನೋಡಿದ್ದೀರಲ್ವ, ಹಸ್ರದು ಚಿಕ್ಕನೇದು, ಅದಕ್ಕೇನಂತ ಅಂದರೆ ತುರುಕ್ ಮೆಣ್ಸಿಕಾಯಿ ಅಂತೀವಿ. ಆ್ಯಂಡ್ ಇಲ್ಲಿ ಒಂದು ಮೂರು ತಿಂಗಿನ ಪರ್ಪಲ್ ಕಲರ್ ಇದೆ ನೋಡಿ ಇಲ್ಲಿ. ಈ ಕಲರ್ ಮೆಣ್ಸಿಕಾಯಿ ಬಟ್ ಭಯಂಕರ ಖಾರ ಇರುತ್ತೆ ನೋಡಿ ಇಲ್ಲಿ. ಇದು ಗ್ರೀನ್ ಅಲ್ಲ, ಗ್ರೀನ್ ಕಲರ್ ಮೆಣ್ಸಿಕಾಯಿ ಅಲ್ಲ, ಇದೇ ಡಿಫ್ರೆಂಟ್ ಕಲರು. ಗ್ರೀನ್ ಕಲರ್ ನೋಡಿ ಇಲ್ಲಿ, ಇದು ಗ್ರೀನ್ ಕಲರ್ ಹಣ್ಣಾಗಿದ್ದಾವೆ. ನೋಡಿ ಗೊಬ್ಬರ ಕಲಸಿಟ್ಟಿದ್ದಾರೆ. ನಮ್ಮ ಆಂಟಿದು ಕೊಟ್ಟಿಗೆ ಕ್ಲೀನ್ ಮಾಡಿ ಆಯಿತು ಅಂದ್ಕೊತೀನಿ. ಆಯಿತು, ಇನ್ನೇನು ಮುಗೀತು, ಹೊರಡದೆ.
ಇನ್ನು ನಮ್ಮ ಆಂಟಿ ಕೆಲಸ ಮುಗ್ದಿಲ್ಲ. ಅದೇನು ತೆಗ್ದೆ ಸೇಕ ಅಥವಾ ಆಚೆಗೆ ಹಾಕಕ್ಕ? ಹ್ಞೂ ಕಸ ಎಸೆಯೋದಿಲ್ಲಿ, ಇಲ್ಲೇ ಕಸ ಎಸೆಯೋದು ನೋಡಿ. ಆಂಟಿಯಲ್ಲಿ ಕಸ ಎಸೆದಿದ್ದೆ. ಒಣ ಇವಾಗ ನಿಮ್ಗೆ ತೋರಿಸ್ತೀನಿ ಎಷ್ಟು ಜಾರುತ್ತೆ ಅಂತ. ಆಲ್ರೆಡಿ ಜಾರಕ್ಕೆ ಸ್ಟಾರ್ಟ್ ಆಗ್ತಿದೆ. ಅಮ್ಮ ನೋಡಿ, ನಾರ್ಮಲ್ ಸ್ಲಿಪ್ಪರ್ ಹಾಕೋ ಬಂದರೆ ಜಾರ್ ದಬ್ಬಾಕ್ಲೋದೆ. ಇದು ಅಂದರೆ ಗ್ರಿಪ್ ಹಿಡಿಯುತ್ತೆ. ಹಾಂ ಇದಾವ. ಇದು ಯಾವುದು ಇದು? ಹಳ್ಳ ಹೆಂಗೆ ಬರ್ತಿದೆ. ನಾನು ಹೇಳಿದ್ನಲ್ಲ ಹಳ್ಳ ಫುಲ್ ತುಂಬಿದೆ ಅಂತ. ಫುಲ್ ತುಂಬಿದೆ. ನೋಡಿ ಯಾವ ರೇಂಜಿಗೆ ಹೋಗ್ತಿದೆ ನೀರು ಅಂತ. ನೋಡಿ ಇಲ್ಲಿ ಫುಲ್ ನೀರು. ಅವತ್ತಿಲ್ಲಿ ಬ್ರಿಡ್ಜ್ ಮೇಲೆ ಬಂದಿತ್ತಾ? ನೋಡಿ ಇದೆಲ್ಲ ಕೊಚ್ಚೋಯ್ತೆ. ಓ ಅದೇ. ಎಷ್ಟು ಫಾಸ್ಟಾಗಿ ಹರಿತಿದೆ ನೋಡಿ ಇಲ್ಲಿ. ಬೇಸಿಗೆ ಟೈಮಲ್ಲಿ ನಾವಿಲ್ಲೆಲ್ಲ ಆಟ ಆಡೋಕ್ಕೆ ಬರ್ತೀವಿ. ಬಟ್ ಇವಾಗ ಆಟ ಆಡೋಕ್ಕಿಂತ ಹೋದರೆ ಮುಗೀತು ಕತೆ, ನಾವೇ ಕೊಚ್ಕೊಂಡು ಹೋಗ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಬಟ್ಟೆನೂ ಸಹ ತೊಳಿತಾರೆ ಇಲ್ಲಿ ಬೇಸಿಗೆ ಟೈಮಲ್ಲಿ. ಆವಾಗ ಇಷ್ಟೊಂದು ನೀರಿರಲ್ಲ, ಕಡಿಮೆ ನೀರಿರುತ್ತೆ. ಬಟ್ ಇವಾಗ ಮಳೆ ಇರೋದ್ರಿಂದ ಇಷ್ಟೊಂದು ನೀರಿದೆ. ಈ ಬ್ರಿಡ್ಜ್ ಮೇಲೆ ಮಳ್ಳೆಲ್ಲ ಮೇಲೆ ಬಂದಿದೆಯಲ್ಲ ಇಲ್ಲೆಲ್ಲ ನೋಡಿ. ಅದು ಹೆಂಗೆ ತುಂಬಿರ್ಬೇಡ ಅಲ್ಲೆಲ್ಲ ಉಂಟು ಮೇಲೆ ಈ ಬ್ರಿಡ್ಜಿನ ಇರೋದು ನೋಡೋದು. ಅದೇ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ನೋಡಲ್ಲಿ. ಅಂತೈತಿ ಮೆತ್ತಗೀತೆ ಮಣ್ಣು, ಮೆತ್ತಗೀತೆ ಅಂದೆ. ಜೋರು ಆಯ್ತು ಮಳೆ. ಓ ಆ ತೋಟ ತಾನೇ ಕುಸ್ತಿರೋದು. ಬಂದು ಬಿದ್ದವು, ಅಲ್ಲೇ ಬಿದ್ದಾವಲ್ಲ ಕಾಣಿಸ್ತಿದ್ದಾವೆ. ಅಲ್ಲಿ ಇಲ್ಲಿ ಗೆರೆ ಕುಸ್ತಿರೋದು ಅದು ನೋಡಿ ಅಲ್ಲಿ. ಅಲ್ಲಿ ಒಂದು ಸೈಡ್ ಇಲ್ಲಿ ಎಲ್ಲಿ? ಹ್ಞೂ ಈ ಸೈಡು. ನನ್ನ ಕಾಲು ಉಣ್ಕೊಂಡೈತೆ. ಅಯ್ಯಯ್ಯೋ.
ಬಂತು ಅಂತ ನೆನ್ನೆ ರಾತ್ರಿ. ಇದು ಇವತ್ತು ನೆನ್ಕುಸ್ತಿರೋದ? ಓ ಮೊನ್ನೆ ರಾತ್ರಿ ಅದೇಯ ಮಳೆ ಬಂದು ತೊಳ್ದೋಯ್ತು ನೋಡು. ಅಲ್ಲಿ ಉಗ್ಗಿದ್ದು ನೀರೇನು ತೊಳ್ದೋಯ್ತು ಮಣ್ಣು. ಇದಕ್ಕೆ ಏನು ಹಾಕಿದ್ರೆ ಹೇಳು? ಶುಂಠಿ ಇದಾವೆ. ಕಿತ್ತಿಲ್ವಲ್ಲ. ಓ ಹಿಂಗಾಗ್ಬಿಟ್ಟೈತಲ್ಲ ಆಂಟಿ. ಅಲ್ಲಿ ಕಾಣಿಸ್ತಾನೆ ಇಲ್ಲ, ಫುಲ್ ಅಳು ತುಂಬ್ಕೊಂಡೈತಿ. ಹೌದಾ? ಇದ್ಯಾರು ಬಂತು? ಇದು ವರ್ಷ ಹಾಕಿದೆ. ಇವಾಗ ಕಿತ್ತಾರಲ್ಲ ಯಾವಾಗಲೂ. ಹಾಂ, ಕಳೆ ಕಿತ್ತಾರೆ ಅಂದೆ ಯಾವಾಗಲೂ. ಮಳೆ ಕಿತ್ತು ಮಣ್ಣು ಹಾಕಿತ್ತು ಸ್ವಲ್ಪ ಹಾಕ್ತಿದ್ವಿ. ಇದು ಶುಂಠಿ ನೋಡಿ, ಶುಂಠಿ ಗದ್ದೆ ಇದು. ಈ ಕಡೆ ಅಗಡಿ ಹಾಕಿದ್ದಾರೆ. ಆಂಟಿ ಅಲ್ಲಿ ದನ ಕಟ್ತಾ ಇತ್ತು ನೋಡಿ ಇಲ್ಲಿ. ಓ ಸರಿಯಾಗಿ ಐತೆ. ಅಷ್ಟೊದಾಯ್ತಾ ಅದಿದು ಊಟ? ಲೂಸ್ ಮಾಡಿ ಬಿಚ್ಚಕ್ಕಾಗಲಿಲ್ಲ, ಊಟ ತೆಗಿಯಕ್ಕಾಗಲಿಲ್ಲ. ಅದಕ್ಕೆ ಹಗ್ಗನೇ ಅರ್ಧ ಬಿಚ್ಚಿ ಊಟ ತೆಗಿಯಕ್ಕಾಗಲ್ಲ, ಹಗ್ಗ ಬಿಚ್ಚಿಬಿಡ್ತು ನೋಡಿ ದರ್ಗುಡ್ಕ ಹೇಳ್ಕೊತೈತಿ. ಈ ಕಡೆ ಕರ್ಕೊಬ್ರಂಟಿ. ಅಯ್ಯೋ ಇದನ್ನು ಈ ರೇಂಜಿ ತೂಕೈತಿ. ಇವಾಗ ದನ ಕಟ್ಬಿಟ್ಟು ಹಳ್ಳ ನೋಡಿಕೊಂಡು ಬೇರೆ ಕಡೆಗೆ ದನಗಳನ್ನ ಕಟ್ಟಿ ಮನೆ ಕಡೆ ಹೊರಟ್ವಿ. ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಇದೆಂತ ಕೆಲಸ ಹೇಳು? ಇವು ಮೇಲೆ ಸಿಪ್ಪೆ ತೆಗ್ದ್ಬಿಟ್ಟು ಹಿಂಗೆ ಡಬ್ ಬಂದ್ಬಿಡ್ತವೆ. ಎಷ್ಟೊಂದು ಹಾಕಿದಾವೆ ಎಂತ ಮುಳ್ಳಪ್ಪ ಬಟ್ಟೆಗಳು ಈ ರೇಂಜಿಗೆ.